ವಿಶೇಷವಾಗಿರ್ತಕ್ಕಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ನಮ್ಮಲ್ಲಿ ಯಾವುದೇ ಒಂದು ಮನಸ್ಸು ಅರ್ಥವಿಲ್ಲದ ರೀತಿಯಲ್ಲಿ ಬರ್ತಕ್ಕಂಥ ಮಾತಿದೆಯಲ್ಲ, ಆ ಮಾತಲ್ಲಿ ಮಧುರತೆ ಇರಬೇಕು. ಆ ಮಧುರತೆ ಇದ್ದಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳಿಸ್ಕೊಳ್ಳೋಕ್ಕೆ, ಇದು ಇರಬೇಕು. ಹೌದಲ್ಲ? ಪ್ರೀತಿ ಬರುತ್ತೆ. ಹೌದು. ಗಂಡನ ಮಾತು ಮಧುರವಾಗಿರಬೇಕು, ಅದರಲ್ಲೂ ಹೆಂಡತಿ ಮಾತು ಇನ್ನೂ ಮಧುರವಾಗಿರಬೇಕು, ಜೇನು ಸವಿದಂತೆ ಇರಬೇಕು. ಎಲ್ಲದೆ ಒರಿಜಿನಲ್ ಜೇನೇ ಇಲ್ಲ ಈಗ. ಹೌದು ಅಲ್ಲಮ್ಮ, ಒರಿಜಿನಲ್ ಜೇನೇ ಇಲ್ಲ. ನಾವೆಲ್ಲಿ ಸ್ವಾಮಿ ಮಧುರವಾದ ಮಾತಾಡೋದು, ಮತ್ತು ಪೂಜೆ ಯಾಕೆ ಮಾಡ್ತೀರಾ ಅಂತ ನಾನು ಕೇಳಬೇಕಾಗತ್ತೆ. ಮಧುರವಾದ ಮಾತು ಹೆಣ್ಣಿಗೆ ಬರಲೇಬೇಕು. ಬಂದಿಲ್ಲ ಯಾಕೆ ಅದನ್ನು ಇವತ್ತು ವಿವರಣೆ ಮಾಡಿ ಹೇಳೋಣ. ಬರದೇ ಇರುವಂಥ ಕಾರಣ, ಆ ಮಧುರತೆ ಬರದೇ ಇರುವಂಥ ಕಾರಣ, ಹುಟ್ಟುವ ಸಂತಾನ ಫೇಲ್, ದಾಂಪತ್ಯ ಫೇಲ್. ಯಾಕೆ ಹುಟ್ಟುವ ಸಂತಾನ ಫೇಲ್ ಅಂದರೆ, ಮೊದಲನೇ ಆಪ್ಷನ್, ಯಾವ ಕಾರಣಕ್ಕೂ ಯೌವನದಲ್ಲಿ ಇರಬೇಕಾದಾಗ ಹೆಣ್ಣು ಗಂಡು ಮದುವೆ ಆಗುತ್ತಿಲ್ಲ. ಒಣಗಿದ ಮರವಾದ ನಂತರ ಚಿಗುರುವಾಗ ಮದುವೆ ಮಾಡ್ಕೋತಾರೆ. ಯೌವನದಲ್ಲಿ ಒಣಗೋಗಿರುತ್ತೆ. ಆ ಸಮಯ ಹೆಣ್ಣು ಸಿಕ್ಕಿಲ್ವೋ ಗಂಡು ಸಿಕ್ಕಿಲ್ವೋ ಮಾಡ್ಕೊಳ್ಳಿಲ್ವೋ ತಾಪತ್ರತೆ ಏನೋ ಒಂದಿತ್ತು. ಸೊ ಯೌವನವನ್ನು ಪಾಸ್ ಮಾಡಾಯಿತು. 23 ವರ್ಷದ ಮೇಲೆ ಗಂಡಿಗೆ ಮದುವೆ, 18 ವರ್ಷದ ಮೇಲೆ ಹೆಣ್ಣಿಗೆ ಮದುವೆ, ಸತ್ತೋಗಿರುತ್ತೆ, ಸಾಯ್ತಾ ಇರುತ್ತೆ. ಆಮೇಲೆ ಮದುವೆ, ಸಂತಾನ ಚೆನ್ನಾಗಿರಲ್ಲ. ಯಾಕೆ ಅಂದರೆ, ಯಾವ್ಯಾವ ಸಮಯದಲ್ಲಿ ಏನೇನು ಬರುತ್ತೆ ಆಯಾ ಟೈಮಲ್ಲೇ ಅದನ್ನು ಪಡ್ಕೊಂಡಾಗ ಅದಕ್ಕೆ ಮುಂದಿನ ರಿಸಲ್ಟ್ ಸಿಕ್ಕತ್ತೆ ನಿಮಗೆ. ಅದನ್ನೆಲ್ಲ ಸಾಯಿಸದ ಮೇಲೆ, ಉದಾಹರಣೆ, ಹೊಟ್ಟೆ ಹಸ್ದಾಗ ಊಟ ರುಚಿ ಇರುತ್ತಲ್ಲಮ್ಮ. ಹೌದು. ಹೊಟ್ಟೆ ತುಂಬಿದಾಗ ನೀವು ಎಷ್ಟೇ ಚೆನ್ನಾಗಿ ಮಾಡೋದು ಸ್ವಲ್ಪ ಹಾಕೋ ಅಷ್ಟೇ ನನಗೆ ಇಷ್ಟ ಆಗ್ತಾ ಇಲ್ಲ. ಹಾಗೆ ದಾಂಪತ್ಯ ಕೂಡ ಯೌವನ ಭರಿತವಾಗಿದ್ದಂಥ ಸಮಯದಲ್ಲಿ ಯಾರು ಮದುವೆ ಮಾಡ್ಕೋತಾರೋ ಅಥವಾ ತಂದೆ ತಾಯಿ ಮಾಡ್ತಾರೋ, ಇದು ರೀ ನಿಜವಾದ ಮದುವೆ, ಇದು ನಿಜವಾದ ಯಜ್ಞ, ನಿಜವಾದ ದಾಂಪತ್ಯ. ಇದನ್ನೆಲ್ಲ ಪಾಸ್ ಮಾಡಿರುವಂತಹ ವಿಚಾರ ನಮ್ಮಲ್ಲಿ 80% ಕೊಟ್ಟೋಗಿದೆ. ಹೌದಂತೀಯಲ್ಲ ಮಂತಿಮ? ಹೌದು. 80%. ಕಾರಣ ನಿಮ್ಮದು 1000 ಇರ್ಬೋದು. ಓದಬೇಕು, ಕೆಲಸಕ್ಕೆ ಹೋಗಬೇಕು, ನಾನು ಕಬ್ಬು ಮುರಿದ ಮೇಲೆ ಮದುವೆ ಮಾಡಬೇಕು, ಮನೆ ಕಟ್ಟಿದ ಮೇಲೆ ಮದುವೆ ಮಾಡಬೇಕು, ಹುಡುಗಿ ಕೆಲಸಕ್ಕೆ ಹೋದ್ಮೇಲೆ ಮದುವೆ ಮಾಡಬೇಕು, ಹುಡುಗ ಲೈಫ್ ಸೆಟ್ಲ್ ಆಗಬೇಕು. ಈ ಹಲವಾರು ವಿಚಾರದಲ್ಲ ಮುಂದೆ ತಳ್ಳಿ ಮರ ಒಣಗೋ ಸಮಯದಲ್ಲಿ ಯಾಕೋ ಚಿಗುರ್ತಾ ಇಲ್ಲ, ಒಣಗೋಗ್ತಾ ಇದೆಯಲ್ಲ ಅಂತ ಅದಕ್ಕೆ ಪೂಜೆ ಮಾಡಿ ಮದುವೆ ಮಾಡೋಕ್ಕೆ ಹೋಗಿರ್ತಕ್ಕಂತಹ ಸನ್ನಿವೇಶಕ್ಕೆ ನಾವು ಹೊರಟೋಗಿದ್ದೀವಿ. ಹಾಗಾದರೆ ಅವರು ಮದುವೆ ಮಾಡ್ಕೋಬೇಕು ಅಂತ ಅವ್ರಾರು ಹೇಳ್ಬೋದಾಗಿತ್ತು, ಮಾಡ್ಕೊಳ್ಳೋರು. ನನಗೆ ಮದುವೆ ಬೇಕು ಅಂತ ಹೇಳಬೇಕಿತ್ತು ಅಥವಾ ಮಾಡ್ಕೋಬೇಕಿತ್ತು ಅನ್ನೋ ಪ್ರಶ್ನೆ ಕೂಡ ಯಾಕೆ ಬರ್ತಾ ಇಲ್ಲ ಅಂದರೆ, ಇವತ್ತಿನ ಆ ರಹಸ್ಯವನ್ನು, ವಿಚಾರವನ್ನು ನೀವು ತಿಳ್ಕೊಬೇಕಾಗತ್ತೆ. ಮದುವೆ ಆಗಬೇಕು ಅಂತ ಆಸೆ ಇದ್ರೂ ಮದುವೆ ಆಗಲ್ಲ. ಆಗತ್ತಲ್ಲಮ್ಮ? ಮದುವೆ ಮಾಡ್ಕೋಬೇಕು ಆಸೆ ಆಗ್ತಾ ಇಲ್ಲ. ಸೊ ಇದೆಲ್ಲವೂ ಕೂಡ ಬರ್ತಾ ಇರತಕ್ಕಂಥದ್ದು ನಿಜವಾಗಿ ನಾವು ಅನುಭವಿಸ್ತಾ ಇರತಕ್ಕಂತಹ ವಿಷಯ ಏನಪ್ಪ ಅಂತಂದರೆ, ನಮ್ಮ ಭೂಮಿಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಬಂದಾಗ, ಗಾಳಿ ಭೂಮಿಯಿಂದ ನಾವು ಪಡ್ಕೋತೀವಿ. ಹೌದಮ್ಮ? ಉಸಿರಾಟ ಭೂಮಿಯಿಂದ ನಡ್ಕೊಳುತ್ತೆ. ಕುಡಿಯೋ ನೀರು ಭೂಮಿಯಿಂದ ಪಡ್ಕೋತೀವಿ, ಬೆಳೆಯೋ ಬೆಳೆ ಭೂಮಿಯಿಂದ ಪಡ್ಕೋತೀವಿ. ಎಲ್ಲವೂ ಭೂಮಿಯಿಂದನೇ ಬಂದಿದೆ, ಬರ್ತಾ ಇದೆ, ಇದೇ ಕೂಡ. ಆದರೆ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂತಹ ತಪ್ಪು ಮಾಹಿತಿ ಯಾವುದು ಅಂದರೆ, ಬೇಯಿಸಿದ ಆಹಾರವನ್ನು ನಾವು ಸೇವಿಸುವ ಪದ್ಧತಿ ತೀರ ಹದಗೆಟ್ಟಿದೆ. ಬೇಯಿಸಿದ ಆಹಾರವನ್ನು ಸೇವನೆ ಮಾಡುವುದು, ಅಮ್ಮ ಅರ್ಥ ಆಯ್ತಾ? ನಾವು ಬೇಯಿಸೇ ಎಲ್ಲವನ್ನೂ ತಿನ್ನೋದು. ಹಾಗಾದರೆ ಬೇಯಿಸಬಾರ್ದಾ? ಅದು ಮುಂದೆ ಹೇಳ್ತೀನಿ. ಬೇಯಿಸಿದ ಆಹಾರದಲ್ಲಿ ಎಲ್ಲವೂ ಸತ್ತು ಹೋಗಿರುತ್ತೆ. ಈಗ ಅದನ್ನು ತಿಂದ್ಮೇಲೆ ನಾವೇನಾಗಿರ್ತೀವಿ? ನಾವು ಜೀವ ಅಂತ ಏನಪ್ಪ ಉಸಿರಾಡ್ತಿರ್ತೀವಿ, ಸತ್ತಂಗೆ ಇರ್ತೀವಿ. ಯಾರೇ ಬಂದು ಹಿಂಗಂದ್ರು, ಸೋಮ್ನರಪ್ಪ ಬೇಜಾರು ನನಗೆ, ಹೌದು ಅಲ್ವಾ? ಯಾವಾಗಲೂ ತುಂಟಾಟದಲ್ಲೇ ಬದುಕಬೇಕು, ಆಕ್ಟಿವ್ ಆಗಿರೋದಿಲ್ಲ ಅಲ್ಲಮ್ಮ. ಮಕ್ಕಳಲ್ಲಿ ಎಷ್ಟು ತುಂಟಾಟ ಗೊತ್ತಾ? ಈಗ ನೋಡಿ ಮುಡೋದು ಏನು ಮಾತಾಡಲ್ಲ ಅಂತಾರೆ. ಈ ತುಂಟಾಟ ಯಾಕೆ ಬರಲ್ಲ, ಯಾಕೆ ಬರಬೇಕು? ಈ ತುಂಟಾಟದ ಸತ್ಯವನ್ನು ನಮಗಿನ್ನೂ ಅರ್ಥ ಆಗಿಲ್ಲ. ಅದೆಲ್ಲ ಏನು ಚಿಕ್ಕ ಮಕ್ಕಳ ತುಂಟಾಟ ಆಡ್ತಿರಲ್ಲ, ವಯಸ್ಸು ಎಷ್ಟೇ ಆದರೂ ತುಂಟಾಟ ಮರಿಬಾರ್ದು. ತುಂಟಾಟ ಮರೆತ್ರಿ ಅಂದರೆ ಮರ ಒಣಗೋಗಿದೆ ಅಂತ, ರಸ ಇಲ್ಲ. ಏನಮ್ಮ? ಹೌದು. ದೇಹದಲ್ಲಿ ರಸ ಇಲ್ಲ, ಹೆಣ್ಗಾದರೂ ಅಷ್ಟೇ ಗಂಡಿಗಾದರೂ ಅಷ್ಟೇ. ರಸ ಯಾವಾಗಿಲ್ವೋ ಫಲ ಚೆನ್ನಾಗಿರಲ್ಲ.